ವರದಿ ಪಡೆದು 8 ತಿಂಗಳ ನಂತರ ಜಾತಿ ಜನಗಣತಿ ವರದಿ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ಕೊಂಡು ನಿಂತಿದ್ದಾರೆ. ಈಗ ಜಾರಿ ಅನಿವಾರ್ಯತೆ ಏನು ಸರ್? ಯಾಕೆ ಒತ್ತಡ ಇದೆ, ಎಲ್ಲ ಕಡೆಯಿಂದ ಒತ್ತಡ ಇದೆ. ಈಗ ಎಲ್ಲರೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕುಮಾರ್ ಸಾಹೇಬರು ಒಂದು ಜಡ್ಜ್ಮೆಂಟ್ ಮಾಡಿದರು, ಡಿಸೆಂಟ್ ಇಸ್ ಎಸೆಂಟ್ ಆಫ್ ಡೆಮೋಕ್ರಸಿ ಅಂತೇಳಿ. ಸೊ ಎಲ್ಲರ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ. ಸೊ ಸರ್ಕಾರ ಆದಂಥ ಒಂದು ವಿಚಾರಗಳು ಇರ್ತವೆ, ಖಂಡಿತವಾಗಿ ಕ್ಯಾಬಿನೆಟಿಗೆ ಬರುತ್ತೆ, ಎಲ್ಲರದ್ದು ಡಿಸ್ಕಷನ್ ತೊಗೊಂಡು ಪಬ್ಲಿಕ್ ಒಪಿನಿಯನ್ ಏನಿದೆ ಅಂತ ತೊಗೊಂಡು ಮಾಡ್ತಾರೆ. ಮೂಡಾ ಸಂಕಷ್ಟದಲ್ಲಿ ಅದರ ರಕ್ಷಣೆಗೆ ಅಂದರೆ ಜಾತಿ ಜನಗಣತಿ ರಕ್ಷಣೆ ಪಡ್ಕೊಳ್ಳೋದಕ್ಕೆ CM ಹೋಗ್ತಾ ಇದ್ದಾರೆ. ಎಲ್ಲರಿಗೆ ಏನಾಗಿದೆ, ಬಿ ಜೆ ಪಿಯವರು ಮೂಡಾ ಬಿಟ್ಟರೆ ಏನು ಗೊತ್ತೇ ಇಲ್ಲ. ದೇಶದಾಗ ಏನಾಗ್ತಂತ ಏನಿದೆ ಮಾಹಿತಿ ಅವರಿಗೆ? ಈ ದೇಶದಾಗ ಏನಾರು ಮಾಹಿತಿ ಇದೆ ಮೂಡಾ ಬಿಟ್ಟರೆ? ರೇಲ್ ಆಕ್ಸಿಡೆಂಟ್ ಎಷ್ಟಾಗಿದೆ ಗೊತ್ತೇನ್ರಿ? ಕೇಳ್ರಿ ಅವ್ರಿಗೂ. ರೇಲ್ ಆಕ್ಸಿಡೆಂಟ್ ಬರೀ ಮೂಡಾ ಬಿಟ್ರೆ ಇನ್ನೇನಿಲ್ವಾ? ಹಾಂ, ಮೂಡಾ ಬಿಟ್ರೆ ಬೇರೆ ಏನು ಮಾತಾಡೋಕ್ಕೆ ಬರಲ್ವ ಅವರಿಗೆ? ಯಾಕಂದರೆ ಇದು ಬಿಟ್ಟರೆ ಇನ್ನೇನಿಲ್ಲ ಅವರಿಗೆ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಏನಾಗಿದೆ ಅನ್ನೋದು ಅದ್ರ ಬಗ್ಗೆ ಮಾತನಾಡಲ್ಲ. ಬೇರೆ ರಾಜ್ಯಗಳಲ್ಲಿ BJP ಅಧಿಕಾರದಲ್ಲಿ ಅದರಿಂದ ಏನು ಮಾತನಾಡಲ್ಲ. ಬರೀ ಇದೇ ಮೂಡಾ ಬಿಟ್ಟರೆ ಇನ್ನು ಬೇರೆ ಇಲ್ಲ. ಬೆಳಗ್ಗೆ ಇದ್ರೆ ಮೂಡಾ, ರಾತ್ರಿ ಇದ್ರೆ ಮೂಡಾ. ಎಷ್ಟಂತ 10ನೇ ಪ್ರಶ್ನೆ ನಾವು ಉತ್ತರ ಕೊಡೋಣ್ರಿ ಅವರಿಗೆ? ನಾವು ಏನು ಮಾಡಿದ್ರು ಮತ್ತು ಅದು ಮೂಡಾ ಹಗರಣ ಡೈವರ್ಟ್ ಮಾಡೋಕೆ ಅದು ಮಾಡ್ತಾರೆ, ಮೂಡಾ ಹಗರಣ ಡೈವರ್ಟ್ ಮಾಡೋಕೆ ಇದು ಮಾತಾಡ್ತಾರೆ. ಮತ್ತು ಏನು ಮಾಡೋಣ ಈಗ ನಾವು? ಈಗ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ನಾಗ ಅಧಿಕಾರ ಬಂದಲ್ಲಿಂದ ಎಷ್ಟು ದಿವಸ ಇದ್ದಾರೆ ಪಾರ್ಲಿಮೆಂಟಲ್ಲಿ? ಡೈರೆಕ್ಟ್ ಅಧಿಕಾರ ಸ್ವೀಕಾರ ಆದಮೇಲೆ ಬರೀ ಚುನಾವಣೆಗೆ ಅಷ್ಟೇ ಕ್ಯಾನ್ವಾಸ್ ಸಿಗೋದ್ರಲ್ಲ. 100 ದಿವಸನಾಗೆ ನನಗೊಂದು ಭಾಳ ವಿಷನ್ ಇದೆ, 100 ದಿನದಲ್ಲಿ ನನಗೆ ವಿಷನ್ ಇದೆ, ಯೂತ್ಗೆ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಮೋದಿ ಅವರು. ಮುಜೆ 100 दिन का मोहलत दे दीजिए, 100 दिन के पास मेरे पास ब्लೂ ಪ್ರಿಂಟ್ ರೆಡಿ ಅಂತ ಹೇಳಿದೆ. ನಾನು ಹೇಳಿದ್ದು, ಯಾರು ಹೇಳಿದರು? ಮತ್ತು ಏನಾಯ್ತು ಬ್ಲೂ ಪ್ರಿಂಟ್? ಅದ್ರ ಬಗ್ಗೆ ಮಾತಾಡ್ತಾರಾ?